ಓಕೆ, ನೀವು ಈ ಸಿನಿಮಾಗೆ ನೀವು ಕೆಲಸ ಮಾಡಬೇಕು ಅಂತ ಬಂದಾಗ ನೀವು ಕತೆ ಸಂಪೂರ್ಣವಾಗಿ ನೀವು ಕೇಳಿದ್ರ ಸರ್ ಮುಂಚೆನೆ? ನಮ್ಮ ಸಿಚುವೇಶನ್ ಏನಿದೆ ಎಲ್ಲ ಕೇಳಿದ್ವಿ. ನಿಮ್ಮ ನಮ್ಮ ಸಿಚುವೇಶನ್ ಏನೇನು ಬೇಕು ಎಲ್ಲ ಕೇಳಿದ್ವಿ. ಎಲ್ಲ ಕೇಳಿದ್ರೆ. ಅಂಡ್ ಇವಾಗ ಅಷ್ಟೇ ಹೇಳಿದ್ರಿ, ಸಾಕಷ್ಟು ಪ್ರಿಪ್ರೇಷನ್ಸ್ಗಳು ಆಲ್ರೆಡಿ ಮಾಡ್ಕೊಂಡಿರ್ತೀರಾ, ಬಿಕಾಸ್ ಕತೆ ಕೇಳಿರ್ತೀರಾ, ಸಿಚುಯೇಷನ್ಸ್ಗಳೆಲ್ಲ ತಿಳ್ಕೊಂಡಿರ್ತೀರಾ, ನಂತರ ನೀವೊಂದು ಸಾಹಿತ್ಯವನ್ನು ಬರೆಯೋದಕ್ಕೆ ಹೋಗ್ತೀರಾ. ಬಟ್ ಇವಾಗ ನಿಮಗೆ ಪ್ರೇರಣೆ ಅಂತ ಯಾರಾದರೂ ಇರಲೇಬೇಕು. ನೀವು ಹೇಳಿದ್ರಿ ಈಗಷ್ಟೇ, ಅಂದರೆ ಈ ಸಿನಿಮಾಗೆ ಬರಬೇಕು ಅಂತ ತಮಗಿತ್ತು, ಯಾವುದಾದ್ರೂ ಪರವಾಗಿಲ್ಲ ಟೆಕ್ನಿಕಲ್ ಅಂತ. ಸೊ ಪ್ರೇರಣೆ ಯಾರು ಸರ್ ನಿಮಗೆ ಇಂಡಸ್ಟ್ರಿಗೆ ಬರೋದಕ್ಕೆ? ಯಾರು ಪ್ರೇರಣೆ ಅಂತ? ಇಲ್ಲ, ನನಗೆ ಹುಚ್ಚು ಸಿನಿಮಾದಲ್ಲಿ ಒಂಥರ ಏನೋ ನಾನು ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕಂತ ಬಂದ. ಆ್ಯಕ್ಚುಲಿ ನಾವು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರೆ ಸಾಕು ಅಂದ್ಬಿಟ್ಟು ಇದು ಮಾಡಿದ್ವಿ. ಅದಾತ ಬರ್ತಾ ಒಂದು ಹುಡುಗಾಟಗಳು ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ರವಿ ಬಸರು ಪರಿಚಯ ಆಯಿತು. ಅವರು ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಅದರಲ್ಲಿ ನನ್ನ ಡೈಲಾಗ್ಸ್ ಸಾಂಗ್ಸ್ ನೋಡಿ ಇಷ್ಟಪಟ್ಟಿದ್ರು. ಇಲ್ಲ, ನಿಮ್ಮ ಬರವಣಿಗೆ ಚೆನ್ನಾಗಿದೆ, ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಅವ್ರ ಹತ್ರ ಅಸ್ಟೆಂಟ್ ಆಗಿಟ್ಕೊಂಡು, ಅಂದರೆ ಅವ್ರ ಪರ್ಸನಲ್ ರೈಟರ್ ಆಗಿದ್ದಾರೆ. ಆ್ಯಕ್ಚುಲಿ ಅವ್ರ ಗೀತೆಗಳಿಗೆ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಅವ್ರ ಸಿನಿಮಾದ ಡೈರೆಕ್ಷನಲ್ಲಿ ಅಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತೀವಿ. ಕಟಕ ಅಂತ ಮಾಡಿದ್ವಿ. ಆಮೇಲೆ ಬಿಲಿಂದ ಅಂತ ಅವರೇ ಒಂದು ಹೀರೋ ಆಗಿ ಮಾಡಿದ್ರು, ಅದಕ್ಕೊಂದು ಕ್ಯಾರೆಕ್ಟರ್ ಮಾಡಿದ್ವಿ. ಅದಾದ ನಂತರ ಅಂಜನಿ ಪುತ್ರ ವರ್ಕ್ ಟೈಮಲ್ಲಿ ಪುನೀತ್ ಸರ್, ದರ್ಶ ಸರ್ ಡೈರೆಕ್ಟ್ರು ಇಲ್ಲೊಂದು ಸಾಂಗ್ ಇದೆ ಬರೀರಿ ಅಂತ ಹೇಳಿದ್ರು. ಏನೋ ನೋಡೋಣ, ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದೊಂದು ಆಸೆ ಇತ್ತು ಆ್ಯಕ್ಚುಲಿ. ಆಮೇಲೆ ನನಗೆ ಫೇವ್ರೇಟ್ ನಮ್ಮ ಮೆಚ್ಚ ದೇವ್ರ ಆಂಜನೇಯ, ಬಹುಶಃ ಅಂಜನಿ ಪುತ್ರ ಅದಕ್ಕೆ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಸಾಂಗ್ ಮಾಡಿದ್ವಿ. ಅದಾದ್ಮೇಲೆ ಗೊತ್ತಾಗಿದೆ ಪುನೀತ್ ಸರ್ ಸಾಂಗ್ ಇದೆ ಅಂದ್ಬಿಟ್ಟು. ಅಲ್ಲಿವರೆಗೂ ಗೊತ್ತಿದ್ದಿದ್ದಿಲ್ಲ ನನಗೇನೋ ಬಂದ್ರೆ ಹಬ್ಬ ದೇವ್ರ ಕೈ ಹಿಡಿದಪ್ಪ ಅಂತ. ಆಮೇಲೆ ಪುನೀತ್ ಸರ್ ಅಂದ್ರೆ ಎಷ್ಟೋ ಜನ ನೋಡೋಕೆ ಖುಷಿ ಪಡ್ತಿತ್ತು. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಸೌಭಾಗ್ಯ ಅಂತ ಹೇಳ್ಬೋದು. ಫಸ್ಟ್ ಸಿನಿಮಾನೇ ಅದು ಅವ್ರ ಜೊತೆಗೆ. ಹಾಗಾಗಿ ಅಲ್ಲಿಂದ ಜರ್ನಿ ಶುರು ಆಯ್ತು. ಅಲ್ಲಿಂದ ಅದೃಷ್ಟ ದೇವತೆ ಸಾಕಷ್ಟು ಸಿನಿಮಾಗಳು ಆಕ್ಚುಲಿ ಮಾಡಿ, ಸುಮಾರು ಸಿನಿಮಾಗಳು. ಇಲ್ಲ, ಎಷ್ಟೋ ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗಕ್ಕೆ ಒದ್ದಾಡ್ತಾರೆ. ಬಟ್ ನಂದ್ರಲ್ಲಿ ಅಲ್ಲ, ಹೇಳ್ಕೊಳಕ್ಕೆ ಹಿಟ್ ಲಿಸ್ಟ್ ಸಿಕ್ತು, ನನ್ನ ಲಕ್ ಅಂತ ಹೇಳ್ಬೋದು. ಹೌದು ಸರ್, ಬಿಕಾಸ್ ಯಾವುದೇ ಒಂದು ನಾವು ಸಿನಿಮಾ ಸರ್ ಆ್ಯಕ್ಚುಲಿ ಒಂದು ಸಾಂಗ್ಗೆ ಸಾಹಿತ್ಯ ತುಂಬ ಮುಖ್ಯವಾಗಿರುತ್ತೆ. ಬಟ್ ಇವಾಗ ಕೆಲವೊಂದು ಸಾಂಗ್ಸ್ಗಳು ನೋಡಿದ್ರೆ ಅಷ್ಟೊಂದು ಮನಸ್ಸಿಗೆ ಮುಟ್ಟೋದಿಲ್ಲ, ಅಂದರೆ ಸಾಹಿತ್ಯ ಆಗಿರ್ಬೋದು ಎಲ್ಲವೂ. ಸೊ ಇವಾಗ ನೀವು ಅದು ಯಾವ ಪಾಯಿಂಟ್ನ ಇಟ್ಕೋತೀರಾ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೇಜಾರನ್ನ ಇರ್ತೀವಿ, ಒಂದೊಂದು ಸಿಚುವೇಷನ್ಸ್ಗಳು ಒಂಥರ ಇರುತ್ತೆ. ಇವಾಗ ಒಂದು ಹಾಡು ಕೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಮುಟ್ಟಬೇಕು ಅಂತ ಬಂದಾಗ ಯಾವ ರೀತಿ ನೀವು ಫೀಲ್ ಆಗಿಬಿಟ್ಟು ಒಂದು ಸಾಹಿತ್ಯವನ್ನು ಬರೀತೀರಾ? ಇಲ್ಲ, ಅದು ಏನು ಮೇಡಮ್, ಅಂದ್ರೆ ಡೈರೆಕ್ಟ್ ಅದು ಸಿಚುವೇಶನ್ ಇದ್ರೆ ಸಾಂಗ್ ಆಗುತ್ತೆ ಮೇಡಮ್. ಸುಮ್ಮನೆ ಯಾರೋ ಸಾಂಗ್ ಮಾಡ್ಸಲ್ಲ ಆಕ್ಚುಲಿ. ಸರ್ ಹಿಂಗ ಹೀರೋಯಿನ್ ಕೈ ಕೊಟ್ಟೋದ್ಲು ಒಂದು ಸಾಂಗ್ ಬರೀದ ತಕ್ಷಣ ಸುಮ್ಮನೆ ಹುಟ್ಟಲ್ಲ. ಅದು ಯಾಕೆ ಕೈ ಕೊಟ್ಲು, ಯಾಕೆ ಬಿಟ್ಟು ಹೋದ್ಲು ಅವನ್ನ, ಅದಕ್ಕೊಂದು ಕಾರಣ ಇರುತ್ತೆ. ಆಮೇಲೆ ಹೀರೋ ಯಾಕೆ ಹಂಗೆ ಬೇಜಾರಾದ, ಅದಕ್ಕೊಂದು ಕಾರಣ ಇರಬೇಕಲ್ವಾ. ಆ ಕಾರಣನ ಪರ್ಟಿಕ್ಯುಲರ್ ಹಿಡ್ಕೊಂಡ್ರೆ ನಮ್ಮ ಘಟನೆಗಳು ನಮ್ಮ ಸುತ್ತಮುತ್ತ ಆದ್ರೆ ಯಾರ್ದೋ ಇತ್ತು ಅಂದರೆ, ಇಲ್ಲ ನಾವಾದ್ರೆ ಹೆಂಗಿರುತ್ತೆ, ಅವತ್ತು ಕತೆ ಒಳಗಡೆ ಹೋದಾಗ ಮಾತ್ರ, ಅಥವಾ ನಾವು ಅವತ್ತು ಕ್ಯಾರೆಕ್ಟರ್ ಆದಾಗ ಮಾತ್ರ ಭಾವನೆಗಳು ಬರುತ್ತೆ. ಈಗ ಯಾರೋ ನನಗೆ ಬೇಜಾರು ಮಾಡಿಬಿಟ್ರು ಅಂತಂದರೆ ಅವ್ರಿಗೇನು ಹೊಡೆಯೋಕ್ಕಾಗಲ್ಲ. ನನ್ನ ಹಣೆ ಬರೋ ನನಗೆ ಇಷ್ಟೇ ಅಂತ ಬೈಕೋಬೇಕಷ್ಟೆ. ಇಲ್ಲ ದೇವ್ರಿಗೆ ಏನಾದ್ರು ಒಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಏನು ಹೇಳ್ಬೋದು ಮನಸ್ಫೂರ್ತಿಯಾಗಿ ಈ ಥರದಲ್ಲಿ. ಓಕೆ, ನೀವು ಹೇಳ್ತಿರೋ ಪ್ರಕಾರ ಇವಾಗ ನಾವೇ ಆ ಸಿಚುಯೇಷನ್ ನಾವು ಮಾತ್ರ ಏನೇ ಆದರೂ ಫೀಲಿಂಗ್ ಹುಟ್ಟುತ್ತೆ. ಪ್ರತಿಯೊಬ್ಬರಲ್ಲೂ ಫೀಲಿಂಗ್ ಇರುತ್ತೆ ಮೇಡಮ್. ಅದನ್ನ ಎಷ್ಟು ನಾವು ಆಳಕ್ಕೆ ತಿಳ್ಕೊಂತೀವೋ ಅದು ಭಾವನೆಗಳು ಬರುತ್ತೆ. ಓಕೆ ಸರ್, ಇವಾಗ ನೀವು ಈ ಇಂಡಸ್ಟ್ರಿನಲ್ಲಿ ನೀವು ಸಾಕಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಿದ್ದೀರಾ. ಇವಾಗ ನಿಮಗೆ ಈ ಇಂಡಸ್ಟ್ರಿನಲ್ಲಿ ತುಂಬ ನೆಚ್ಚಿನ ಸಾಹಿತ್ಯಗಾರರು ಅಂತ ಯಾರು, ಆಮೇಲೆ ಯಾರು ಒಂಥರ ಇನ್ಸ್ಪಿರೇಷನ್ ಅಂತ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಸೊ ಯಾರು ಅಂತ ಕೇಳ್ಬೋದಾ? ಇಲ್ಲ, ಸುಮಾರು ಖುಷಿ ಬರ್ತಾರೆ. ಚಿ ಉದಯಶಂಕರ್, ಅದು ಕಣಗಾಲ ಪ್ರಭಾಕರ್ ಶಾಸ್ತ್ರಿ, ಆಮೇಲೆ ಕೆ ಕಲ್ಯಾಣ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಆಲ್ ಟೈಮ್ ಫೇವ್ರೇಟ್. ಇವಾಗ ಅಂದ್ರೆ ನಮ್ಮ ಸಹಪಾಠಿನೇ ಪ್ರಮೋದ್ ಮರವಂತಿ, ಅವ್ರದ್ದು ಹಾಡುಗಳು ತುಂಬಾ ಖುಷಿ ಕೊಡ್ತಾರೆ. ಆ್ಯಕ್ಚುಲಿ ನನಗೂ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಒಬ್ಬ ಸ್ನೇಹಿತರು ತುಂಬಾ ಇದು ಕೊಡ್ತಿದ್ದಾರೆ ಅವರು, ಹಂಗಾಗಿ ತುಂಬಾ ಖುಷಿ. ಸರ್, ಇವಾಗ ನೀವು ಇವಾಗ ಒಂದಿಷ್ಟು ಹೆಸರುಗಳು ಹೇಳಿದ್ರೆ, ಇವ್ರು ಎಲ್ಲರಿಂದನೂ ನೀವೇನಾದ್ರೂ ಒಂದು ಅಂಶವನ್ನ ನೀವು ಕಲ್ತಿದ್ದೀರಾ ಅಂದ್ರೆ ಯಾವುದು? ಇಲ್ಲ, ಯಾರು ಕಲಿಯಲ್ಲ. ಯಾಕಂದ್ರೆ ಅವ್ರದ್ದೇ ಆದ್ರೂ ಚೌಕಟ್ಟು ಇರುತ್ತೆ ಮೇಡಮ್. ಆ್ಯಕ್ಚುಲಿ ಅವ್ರಿಗೆ ಯಾರ್ದು ಫಾಲೋ ಮಾಡೋದು, ಅಥವಾ ಆಮೇಲೆ ಅವ್ರಿಗೆ ಏನೋ ಅವ್ರ ಚಾಪು ತೊಗೊಳೋದಕ್ಕೆ ಕಷ್ಟ. ಯಾಕಂದರೆ ಅವ್ರದ್ದೇ ಆದ ಒಂದು ಚೌಕಟ್ಟು ಇರುತ್ತೆ, ಅವ್ರದ್ದೊಂದು ಭಾವನೆಗಳಿರುತ್ತೆ, ಅವ್ರ ಪದಗಳನ್ನೇ ಬೇರೆ ಇರ್ತವೆ. ಹಾಗಾಗಿ ನಾವು ಒಂದು ಬರೆಯಕ್ಕೆ ಬಂದದ್ನಾಗೆ ಅವ್ರು ಹಂಗೆ ಬರಿಬೇಕು, ಇವ್ರು ಹಂಗೆ ಬರಿಬೇಕು ಅನ್ನೋದು ನನ್ನ ತನ ಬೇಕಾಗಲ್ಲ. ನಮ್ಮ ತನ ಇದ್ದಾಗ ಮಾತ್ರ ಗುರುತಿಸಿವಿ. ಬಟ್ ಆ್ಯಸ್ ಎ ಅವರು ಗುರುಗಳಂತ ತಗೋಬಹುದು, ಗುರುಗಳಂತಂದೇಳಿ ಇಟ್ಕೊಂಡ್ರೆ. ಅಂದರೆ ಆಲ್ಮೋಸ್ಟ್ ಅವರೆಲ್ಲ ಬರೆದ ಸಾಂಗು ಚೆನ್ನಾಗಿದೆ. ಎಲ್ಲ ಸಾಹಿತಿಗಳದ್ದು ಆಲ್ಮೋಸ್ಟ್ ಕವಿರಾಜ್ ಸರ್ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ನಾಗೇಂದ್ರ ಸರ್ ಆಲ್ಮೋಸ್ಟ್ ಸುಮಾರು ಹಿಟ್ ಸಾಂಗ್ ಕೊಟ್ಟಿದ್ದಾರೆ. ಹಂಸಲೇಖ ಸರ್, ಚಿ ವಿಜಯಶಂಕರ್ ಬಗ್ಗೆ ಮಾತಾಡೋಕ್ಕೆ ಬಿಡಿ, ಲೆಜೆಂಡ್. ಹೌದು ಸರ್, ಆ್ಯಕ್ಚುಲಿ ಇವಾಗ ಸಾಮಾನ್ಯವಾಗಿ ಇವಾಗ ಒಂದು ಮಾತಿದೆ ನಮ್ಮ ಇಂಡಸ್ಟ್ರಿನಲ್ಲಿ, ಏನಂದರೆ ಇವಾಗ ತುಂಬ ಬರೆಯೋರು, ಇವಾಗ ಸಾಹಿತ್ಯ ಬರೆಯೋರು ಅಥವಾ ನೀವು ಏನಾದರೂ ಒಂದು ಸಿನಿಮಾಗೆ ಆದರೂ ಬರೆಯೋರು, ಅವ್ರು ಯಾವಾಗಲೂ ಕಾಮ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಏನಕ್ಕಂದರೆ ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬೆನ್ಸ್ಗಳು ಆಗಬಾರ್ದು. ಏನಕ್ಕಂದರೆ ಅವ್ರಿಗೆ ಇವಾಗ ಒಂದು ಹೊಸ ಐಡಿಯಾಗಳು ಹೊಡೆಯೋದಕ್ಕಾಗಲಿ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನೀವು ಅದಕ್ಕೆಲ್ಲ ಹೇಗೆ ಪ್ರಿಪೇರ್ ಮಾಡ್ಕೋತೀರಾ ಅಂತ ಮೈಂಡ್? ನನಗೆ ಆ ಥರ ಇಲ್ಲ ಮೇಡಮ್. ನಾನು ಜನರ ಜೊತೆ ನಾರ್ಮಲ್ ತಿರುಗಾಡ್ಕೊಂಡು ಹೊರಗಡೆ ಇಟ್ಕೊಂಡು ಪಕ್ಕದಲ್ಲಿ ಏನೋ ಸೌಂಡ್ ಇದ್ರೇನೆ ನಾವು ಬರೆಯೋಕ್ಕಾಗುತ್ತೆ. ನಾನು ಕೆಲವರು ಥರ ಹೋಲಿಸ್ತಾರೆ. ಬಟ್ ನನಗೇನಪ್ಪ ಅಂದರೆ ಜಾಸ್ತಿ ಹಾಡುಗಳನ್ನು ಕೇಳ್ತೀನಿ, ಸಿನಿಮಾಗಳನ್ನು ನೋಡ್ತೀನಿ.
ಆಮೇಲೆ ಹಾಡುಗಳು ಯಾವ್ದಾರ ಕೊಟ್ರೆ ಅದ್ರ ಬಗ್ಗೆ ವಿಚಾರಿಸ್ತೇನೆ, ನಾನು ಜಸ್ಟ್ ಗುನುಗ್ತಾ ಇರ್ತೇನೆ. ಹಂಗಾಗಿ ಅದು ಗುನುಗಿದೋತ್ ನಂಗೆ ಏನ್ ಅನ್ಸುತ್ತೆ ಪದಗಳು ಬರ್ತಾವ ಅದು ಬರಿತೇನೆ ಅಷ್ಟೇ. ಅದು ಬೈತೀರಾ? ಅಷ್ಟೇ. ನೀವು ಹೆಚ್ಚು ಪುಸ್ತಕಗಳನ್ನ ಓದ್ತೀರಾ ಸರ್? ಇಲ್ಲ ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ನೋಡ್ತೀರಾ ನೀವು? ಸಿನಿಮಾಗಳನ್ನ ನೋಡೋದು, ಹಾಡುಗಳು ಕೇಳೋದಷ್ಟೇ. ಬುಕ್ಗಳನ್ನ ಕೆಲವೊಂದು ಕಾದಂಬರಿಗಳನ್ನ ಓದಿದ್ದೀನಿ ಅಷ್ಟೇ. ನಿಮ್ಮ ಪರ್ಸನಲ್ ಜಾನ್ರಾ ಬಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರೆ ಒಂದಷ್ಟು ಹಾಡುಗಳನ್ನ ನೀವು ಕೇಳ್ತೀರಾ, ಎಲ್ಲ ಇಷ್ಟ ಆಗುತ್ತೆ ಅಂತ. ಸೊ ನಿಮ್ ಫೇವ್ರೆಟ್ ಜಾನ್ರಾ ಯಾವುದು? ಯಾವ ತರ ಸಾಂಗ್ಸ್ಗಳು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ನನಗೆ ನಾನು ಆಲ್ಮೋಸ್ಟ್ ಎಲ್ಲಾನು ಬರ್ತೀನಿ ನೋಡಿ, ಬಟ್ ನನ್ನ ಲಿಸ್ಟ್ ಜಾಸ್ತಿ ಹೋಗೋದು ಈ ಅಮ್ಮ, ಆಮೇಲೆ ಪ್ಯಾಥೋ ವರ್ಷನ್ ಜಾಸ್ತಿ ಸೆಂಟಿಮೆಂಟ್ಗಳು ಜಾಸ್ತಿ ಆಗಿದೆ. ಬಹುಶಃ ಅದು ನಾನೇನು ಬೇಜಾರೇನಿಲ್ಲ, ಅಟ್ಲೀಸ್ಟ್ ನನಗೊಂದು ಆ ಭಾಗ್ಯ ಇದೆಯಲ್ಲ ಸಾಕು, ಆ ಥರ ಇದ್ದೀನಿ. ಆ್ಯಂಡ್ ಲವ್ ಸಾಂಗ್ಸು ಹಿಟ್ ಆಗಿದೆ, ಮರಳಿ ಮನಸ್ಸಾಗಿದೆ ಹಿಟ್ ಆಯಿತು. ಆಮೇಲೆ ಡಿವೋಷನ್ ಅಂತ ಬಂದತ್ತೆ ಒಂದು ಕಬ್ಜಾದಲ್ಲಿ ನಮಾಮಿ ಅದು ಇದಾಯಿತು. ಆ್ಯಂಡ್ ಆಕ್ಷನ್ ಸಬ್ಜೆಕ್ಟ್ ಅಂತ ಹೀರೋ ಡಿರೆಕ್ಷನ್ ಬೈರ್ತೀರಿ ನನಗಲ್ಲ ಇತಿಹಾಸ ಬೆರೆಸಿ ಅದನ್ನು ಬರ್ತಿದ್ದೀನಿ. ಹಂಗಾಗಿ ನಾನು ಎಲ್ಲ ಏನು ಕೊಟ್ಟರು ಕೆಲಸ ಮಾಡ್ತೀನಿ ಮೇಡಮ್, ಅಷ್ಟೇ ಬರ್ತೀನಿ ಅನ್ಕೊಂಡು ಕೆಲಸ ಏನೇ ಕೊಟ್ಟರು ಮಾಡ್ತೀನಿ. ಬಿಕಾಸ್ ಆಕ್ಚುಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಶಿವಣ್ಣ ಅಂದ ತಕ್ಷಣ ಬೈರತಿರನಹಳ್ಳಿ ಇವಾಗ ನೀವು ಸಾಂಗ್ ಹೇಳಿದ್ರೆ ಏನಂದರೆ ಅವ್ರಿಗೆ ಆ್ಯಪ್ಟ್ ಅನ್ಸುತ್ತೆ. ಬಿಕಾಸ್ ಈ ರೀತಿ ಒಂದು ಸಾಹಿತ್ಯಗಳು ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ನೀವು ಅದೇ ಒಬ್ಬ ಆ್ಯಕ್ಟರ್ಗೆ ಹೆಂಗೆ ಪ್ರಿಪರೇಷನ್ಸ್ ಮಾಡ್ಕೋತೀರಿ? ಇವಾಗ ನ್ಯೂ ಕಮರ್ಸ್ ಮೂವಿ ಅಂತ ಇರುತ್ತೆ, ಮತ್ತು ಸ್ಟಾರ್ ಮೂವೀಸ್ಗಳಂತ ಇರುತ್ತೆ ಸರ್. ಶಿವಣ್ಣ, ಸುದೀಪ್, ದರ್ಶನ್ ಸರ್ ಎಲ್ಲ ಒಂದು ಈ ಥರ ಬಟ್ ಹೊಸಬ್ರು ಸಿನಿಮಾ ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಹೊಸಬ್ರು ಸಿನಿಮಾಗೆ, ಒಂದು ಸ್ಟಾರ್ ಮೂವೀಸ್ಗಳಿಗೆ? ಇಲ್ಲ ಮೇಡಮ್, ನಾನು ಹೊಸಬ್ರು ಸಿನಿಮಾ ದೊಡ್ಡ ಹೀರೋ ಅಥವಾ ಸಣ್ಣ ಹೀರೋ ಅಂತ ನೋಡಲ್ಲ. ಕತೆ ನಮ್ಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಹತ್ರ ಕೆಲಸ ಕೊಡಕ್ ಬಂದಿದ್ದಾರೆ. ಆಕ್ಚುಲಿ ಆ ನಂಬಿಕೆನ ಉಳಿಸ್ಕೋಬೇಕು. ನೀವು ದೊಡ್ಡ ಸ್ಟಾರೇ ಆಗಲಿ ಸಣ್ಣ ಸ್ಟಾರೇ ಆಗಲಿ ನಮ್ಮನ್ನ ನಂಬಿದ್ದಾರೆ, ಆ ಕೆಲಸ ಕೊಡ್ಬೇಕು ಅಷ್ಟೇ. ನಾವಿಲ್ಲ ಇದನ್ನ ದೊಡ್ಡ ಸ್ಟಾರಿಗೆ ಇಟ್ಕೊಳ್ಳೋಣ, ಇದು ಇವ್ರಿಗೆ ಇಷ್ಟೇ ಸಾಕು, ಅದು ತಪ್ಪು. ಅದು ನಾವು ಕೆಲ್ಸಕ್ಕೆ ಮೋಸ ಮಾಡ್ದಂಗೆ. ಅದು ನಾನು ಇವಾಗಲೂ ಅಷ್ಟೇ, ಯಾವುದೇ ಸಾಂಗ್ ಕೊಟ್ಟರು ಹೊಸಬ್ರೇ ಕೊಡಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾರೋ ದೊಡ್ಡ ಡೈರೆಕ್ಟರ್ ಯಾರಕ್ಕೆ ಕೊಡಲಿ, ಹೊಸ ಸಿನಿಮಾ ಬಂದಿದೆ ನನಗೆ ಅವಕಾಶ ಕೊಟ್ಟಿದ್ದರೆ ನಾನು ಕೆಲಸ ಮಾಡಬೇಕು, ಇಷ್ಟೇ ಬರೋದು. ವಂಡರ್ಫುಲ್ ಸರ್. ಬಿಕಾಸ್ ಈ ರೀತಿ ಮನಸ್ಥಿತಿ ಆಕ್ಚುಲಿ ಇದ್ರೆ ಇಂಡಸ್ಟ್ರಿನಲ್ಲಿ ತುಂಬ ಒಳ್ಳೇದು. ಅಂಡ್ ಇನ್ನು ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇರುತ್ತೆ. ಅಂಡ್ ಈ ಸಿನಿಮಾದ ಒಂದು ನಮ್ಮ ನಿರ್ಮಾಪಕಿ ಬಗ್ಗೆ ಮಾತಾಡಲೇಬೇಕು, ಇಷ್ಟವರ ತಾಯಿ. ಏಕೆಂದರೆ ಮೊದಲನೇ ಸಲ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ನಾವು ಆಕ್ಚುಲಿ ಟೀಸರ್ ನೋಡಿದಾಗ ಎಲ್ಲೂ ಕೂಡ ಫಸ್ಟ್ ಟೈಮ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ರಿಚ್ ಆಗಿ ಬಂದಿದೆ. ಟೀಸರ್ನಲ್ಲಿ ಕೂಡ ತುಂಬ ಕಡಿಮೆ ಡೈಲಾಗ್ಸ್ಗಳಿದೆ, ಆಕ್ಚುಲಿ ಜಾಸ್ತಿ ಇಲ್ಲ. ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಏನು ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳ್ತಾರಲ್ಲ, ಅವರೊಬ್ರು ಸಿನಿಮಾದ ಆಗ್ಬಿಟ್ಟೆ ಸಿನಿಮಾಕ್ಕೆ ಬಂದ್ರಲ್ಲ, ಅದೊಂದು ಖುಷಿ ಆಯ್ತು. ಜೊತೆಗೆ ಅವ್ರ ದೊಡ್ಡತನ ಏನಪ್ಪ ಅಂತಂದ್ರೆ ಎಲ್ಲ ಹೊಸಬ್ರು ಹಿಡ್ಕೊಂಡು ಹೊಸ ನಿರ್ದೇಶಕನಿಗೆ, ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗೆ, ಒಬ್ಬ ಹೊಸ ಫೈಟ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಮ್ಯೂಸಿಕ್ ಆಮೇಲೆ ಕ್ಯಾಮ್ರಾ ವರ್ಕ್ ಅಷ್ಟೇ. ಅಂದ್ರೆ ನಮ್ಮ ಕನ್ನಡದ ಪ್ರತಿಭೆಗಳು ಇಟ್ಕೊಂಡು ಅದು ಸ್ಪೆಷಲಿ ಕನ್ನಡದವ್ರನ್ನ ಇಟ್ಕೊಂಡ್ಬಿಟ್ಟು ಮಾಡಿದ್ರಲ್ಲ, ಅದೊಂದು ಗ್ರೇಟ್. ಜೊತೆಗೆ ಸಿನಿಮಾಗೆ ಏನೇನು ಬೇಕು, ಒಬ್ಬ ನಿರ್ದೇಶಕನಿಗೆ ಹಸಿವು ಅಂದ್ರೆ ಏನಂದ್ರೆ ಅವ್ರು ಯಾವ ಕ್ಯಾರೆಕ್ಟರ್ ಕೇಳಿದ್ರೆ ಅವ್ರು ಕೊಡ್ಬೇಕು, ಯಾವ ಟೆಕ್ನಿಷಿಯನ್ ಕೇಳಿದ್ರೆ ಅವ್ರು ಕೊಡ್ಬೇಕು. ಅದು ಸಿನಿಮಾ ಏನು ಕೇಳುತ್ತೆ ಕೊಟ್ಟಾಗ ಮಾತ್ರ ಸಿನಿಮಾ ಚೆನ್ನಾಗಿ ಬರ್ತದೆ. ಹಂಗಾಗಿ ಅವರು ನಿರ್ದೇಶಕರಿಗೆ ಏನೇ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳಿಲ್ಲಲ್ಲ, ಅದೊಂದು ಖುಷಿ ಆಯ್ತು. ಅಂದರೆ ಎಲ್ಲ ಹಂತದಲ್ಲೂ ಕೂಡ ಎನ್ಕರೇಜ್ ಮಾಡ್ತಾನೆ ಬಂದಿದ್ದಾರೆ 100%. ಬಿಕಾಸ್ ಏನಕ್ಕಂದರೆ ಮನೆಯಲ್ಲೇ ಅವರ ಮಗ ಅಣ್ಣ ನೋಡ್ಕೊಂಡು ಬಂದಿದ್ದಾರೆ, ಬೆಳೆಸಿದ್ದಾರೆ. ಸೊ ಅದರಿಂದ ಅನಿಸುತ್ತೆ. ಸೊ ಒಟ್ಟಾರೆ ಇವಾಗ ಕೊತ್ತಲವಾಡಿ ಸಿನಿಮಾದಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಪಕ್ಕಾ ಮನೋರಂಜನೆ ಅಂದ್ರೆ ಎಂಟರ್ಟೈನ್ಮೆಂಟ್. ನೀವು ಏನು ದುಡ್ಡಿಗೆ ಕೊಡ್ತಾರೆ ಆಡಿಯನ್ಸ್, ಒಂದು 150-200 ಏನು ಕೊಡ್ತಾರೆ, ಆ ದುಡ್ಡಿಗೆ ಮೋಸ ಆಗಲ್ಲ. ಒಂದು ಲವ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಪ್ರತಿಯೊಂದು ಇದೆ. ಓಕೆ, ಸೂಪರ್ ಸರ್. ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ಆಗಿನ ಕಾಲ ಸಿನಿಮಾಗಳು ಆ್ಯಕ್ಚುಲಿ ನೋಡ್ತಿದ್ರೆ ಕೆಲವೊಂದು ಅಂದರೆ ಇವಾಗ ಹೀರೋ ಮತ್ತು ಹೀರೋಯಿನ್ ಮಾತ್ರ ನಾವು ಅಂದರೆ ಒಂದಷ್ಟು ಪರಿಚಯ ಆಗ್ತಿದ್ರು. ಇವಾಗ ಪ್ರಸ್ತುತ ಏನಾಗಿದೆ, ಟೆಕ್ನಿಕಲ್ ಟೀಮಲ್ಲಿ ಕೂಡ ಯಾರೇ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಕೂಡ ಅಷ್ಟೇ ರೆಕಗ್ನಿಷನ್ ಸಿಗ್ತಿದೆ. ಇದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಬ್ಬ ಸಿನಿಮಾಗೆ ಹೀರೋಯಿನ್ ಅಥವಾ ಸಹ ಕಲಾವಿದರು ಏನು ಇಂಪಾರ್ಟೆಂಟ್ ಆಗ್ತಾರೋ ಅದ್ರ ಹಿಂದ್ಗಡೆ ಅಂತ ಫೈಟ್ ಮಾಸ್ಟರ್ ಆಗಿರ್ಬೋದು, ಕೋರಿಯೋಗ್ರಾಫರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಪ್ರತಿಯೊಬ್ಬರು ಅಂದರೆ ಒಂದು ಕೂಡು ಕುಟುಂಬ ಇದ್ದಂಗೆ. ಎಲ್ಲರೂ ನಾನು ದೊಡ್ಡವರು ನೀನು ದೊಡ್ಡವರಲ್ಲ, ಎಲ್ಲರೂ ಸೇರಿ ಮಾಡಿದ್ರೆ ಕೆಲಸ. ಈ ಟೀಮ್ ಎಲ್ಲರನ್ನು ಗುರುತಿಸಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಿಗೆ ಕೊಡ್ತೀರಿ, ನಮಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತಾ ಇರಿ. ಇವಾಗ ಕೊನೆಯದಾಗಿ ಯಾವುದಾದ್ರೂ ಒಂದು ಹಾಡು, ನೀವು ಬರೆದಿರುವಂಥ ಸಾಹಿತ್ಯದ ಒಂದು ಹಾಡು, ಒಂದು ಬಿಟ್ಟು ನಮ್ಮ ಆಡಿಯನ್ಸ್ಗೆ. ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರು ಮೈಲಿಗಲ್ಲು, ಅಷ್ಟೇ ಮೇಡಮ್. ಜಾಸ್ತಿ ಬರಲ್ಲ, ಇಲ್ಲ ನಾನು ಹಾಡಕ್ಕೆ ಬರಲ್ಲ ಸುಮ್ಮನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.